ಈ ಕಡೆ ಹುಷಾರಿ. ಏನ ಅಮ್ಮಗ್ ಚಾಗಿ ಬೇಕಂದ್ರೆ ಮಾಡಿಕೊಡು, ನಾನು ಊರ್ ಗುಡಿಗೆ ಹೊಂಟೇನಿ. ಯವ್ವ ನಂಗೆ ನಾಷ್ಟ ಹೊಟ್ಟಸ್ತತಿ, ಹಾಕೊಂಡ್ ತಿನ್ನಲ್ಲ. ಯಾಕೆ ಕೈಕಾಲ ಅದಾವನ ಇಲ್ಲ? ಏನ್ ಅಡಿಗೆ ಮನೆ ಗೊತ್ತಿಲ್ಲ ನಿನಗ? ಏನ್ ಅರೆದಕದಿ ಮನೆಗೆ ಬಂದ್ರೆ ಏನ್ ಬೀಗ್ತೇನೆ ನೀನು? ಹೋಗಿ ಹಾಕೊಂಡ್ ತಿನ್ನೋಗ. ಒಂದೇ ಲಗ್ನ ಪತ್ರಿಕೆ ಊರಾನ್ ಗುಡಿ ಕೊಟ್ಟು ನಮಸ್ಕಾರ ಮಾಡಿ ಬರ್ತಾನೆ ಏನ? ಆತ್ ಹೋಗ್ಬಾ. ಹುಷಾರ್ ಬೇಗ ಗಟ್ಟೆ ಗಿಡ್ಕೋ, ಮತ್ ಕೆಡವಿ ಎಲ್ಲಾರ. ಅಯ್ಯೋ ನಿನ್ನ ಅರಿಷ್ಟ ಬಾಯಿ ಅಂತಾರನ್ಲಿ ಹಂಗ. ಬರ್ಬರ್ತಾ ಬಾಳ ಕಲ್ತೀನಿ, ಬೀಳ್ಬೇಕಾಗೈತಿ ನನಗ. ಅಂದ್ರ ದಾರಿಗೆ ಬರ್ತೀನಿ. ಯಾಕ ಮತ್ತೆ ಬಂದ್ ವಿಚಾರಿಸ್ತೀನಿ ನೀನು. ಯಮ್ಮ ನಾಷ್ಟ ಬೇಕಾ? ಕಷ್ಟ ಆಗೈತೇನ? ಏನ್ ಮಾಡೋದ್ ಬಿಡ. ಮತ್ ಮನೆ ಮಕ್ಕಳ ಮದ್ವೆ ಅಂದ್ರೆ ಹಂಗ ಆಕತೇನು? ಅಯ್ಯೋ ದೇವ್ರಿ, ಈ ಅಮ್ಮಗ ಚೀರ್ ಚೀರ್ ಹೇಳಾಕ ನನಗ ಹೊಟ್ಟೆ ಕೂಳಿಲ್, ಮೊದಲ ಶಕ್ತಿ ಇಲ್ಲ. ಬೇಡ, ಹೇಳುದೇ ಬೇಡ. ಅಯ್ಯೋ ಏನಾತಿಕಿಗೆ? ಅಯ್ಯ ಶಾಂತವ್ಗ ನೀವ್ ಅಷ್ಟ ಸಂಬಂಧ ಕಾಂತತವ. ನಿಮ್ಗಟ್ಟ ಸೀರೆ ಕೊಡ್ಸಾಳ, ನಮ್ಗೇನ್ ಕೊಡ್ಸಾಳನು? ಅರೆ ಕ್ಯಾಗೆ ಅಂತೀರಿ? ಅರೆ ಪಾಪ ಮದುವೆದು ಒಳಗಡೆ ನಮ್ದುಗೆಲ್ಲ ಜೋರಿಗೆ ಓಡಾಡೋದು, ಅದಕ್ಕೆ ಕೊಡ್ಸಿದಾರೆ. ಅರೆ ನಿಮ್ದುಗೆಲ್ಲ ಗಣಪತ್ರಿಕೆ ಕೊಡುವಾಗ ಕೊಡ್ತಾರೆ ಅಂತ ಕಾಣ್ತದೆ. ಅಯ್ಯ ಎಂತದರ ಕೊಡ್ಸಿದ್ರೆ ನಾವ್ ಯಾಕೆ ತಗೊಳ್ಳೋಣವ? ನಿಮಗಾರು ನೋಡಿ ಕರ್ಕೊಂಡು ಹೋಗಿ ಹಿಡದಂತಾದ ಕೊಡಿಸ್ತಾಳ. 1500 ಆದ್ರೂ ಕೊಡಿಸ್ತಾಳ, 2000 ಆದ್ರೂ ಕೊಡಿಸ್ತಾಳ. ದೊಡ್ಡ ಮನಿ ಸಂಬಂಧ ಮಾಡ್ಯಾಳಲ್ಲವಾ? ಅರೆ ಈ ಸ್ಕೀಮ್ ಹಾಕಿ 2000ಗೆ ಸೇರಿ. ಅರೆ ಅವ್ರದ್ದು ಬುಡ್ಡಿ ಇದಾರಿ ಅಲ್ಲ, ಅರೆ 500 ರೂಪಾಯಿಗೆ 500 ರೂಪಾಯಿ ಸೀರೆಗೆ ತಗ ಅಂತ ಇತ್ತು. ಅರೆ ಶಾಂತಂದು ಅಕ್ಕಂದು ಬಡಾದು ಮನ್ಸು ಇದೆ. ಅರೆ ಅದಕ್ಕೆ ಪಾಪ ಅವರು 1500 ರೂಪಾಯಿಗೆ ಕೊಟ್ಬಿಟ್ಟು ಸೀರೆದು ಕೊಡ್ಸಿದ್ರು ನಮ್ದುಗೆ. 1500 ರೂಪಾಯಿ ಸೀರೆ ಆಗ್ಬೋದು ಬಿಡುವ. ಅರೆ ಹೌದು, ನಮ್ದು 1500 ರೂಪಾಯಿ ಇದೆ. ಅರೆ ಗಿರ್ಜಂದ್ ಅಕ್ಕಂದು 1500 ರೂಪಾಯಿಗೆ ಇದೆ. ಅರೆ ನಿಮ್ದುಗೆ ನಂಬಾಕಿಲ್ಲ, ಅವ್ರದಿಗೆ ಸ್ವಲ್ಪ ಕಡಿಮೆ ರೇಟ್ಗೆ ತಗೊಂಡಿದ್ದಾರೆ. ಅರೆ ನಮ್ದೇ ಜಾಸ್ತಿ ರೇಟ್ಗೆ ಆಯ್ತು. ಅದು ಏನು ಆಯ್ತು ಗೊತ್ತಾ? ನಮ್ದುಗೆ 2 ಸೀರೆದು ನೋಡ್ಬಿಟ್ಟು ಬಾಳ ನಮ್ದುಗೆ ಮನಸ್ಸಿಗೆ ಬಂದ್ಬಿಡ್ತು. ಅರೆ ನಮ್ದುಗೆ ಅದು ಬೇಕೇ ಬೇಕಂತ ಕೇಳಿದ ತಕ್ಷಣ ಪಾಪ ನಮ್ದು ಶಾಂತಂದು ಕಾಯ್ದಾರೆ ಅಲ್ಲ, ಅರೆ ತಗರಿ ನಿಮ್ದುಗೆ ಯಾಕೆ ಬೇಜಾರಿಗೆ ಮಾಡೋದು, ಬೇಸರಾಗೆ ಮಾಡ್ಕೋಬೇಡಿ, ನಿಮ್ದುಗೆ ಯಾವ್ದು ಇಷ್ಟ ಆಗ್ತದೆ ಅದೇ ತಗೊಳ್ಳಿ ಅಂತ ಅದನ್ನೇ ಕೊಡಿಸಿದ್ದು. ಅವ್ರ ಅತ್ತಿ ಸುಮ್ನಿದ್ಲ? ಮತ್ತೆ 500 ರೂಪಾಯಿ ತಗೊಂಡಕ್ಕೆ 1500 ರೂಪಾಯಿ ಕೊಡಿಸಿದ್ದಕ್ಕೆ. ಅರೆ ಆ ಬುಡ್ಡಿದಿಗೆ ಯಾರು ತೋರಿಸಿದ್ರು? ತೋರ್ಸಕ್ಕೆ ಹೋಗಿಲ್ಲ. ಶಾಂತಕ್ಕ ನಮ್ಮನ್ನು ಕರಿಬೇಕಿಲ್ಲ ಅರ್ಬಿ ಅಂಗಡಿಗೆ? ಇಲ್ಲಿ ಬಿಡ್ಲೆ, ಎಲ್ಲಾರ್ಗಿ ತಗೊಂಬಂದೆ ನಾನು. ಆಗ್ಲಿ ಬಿಡವ, ದೊಡ್ಡ ಮನೆ ಸಂಬಂಧ ಮಾಡಿ ಒಟ್ಟ ಮಗಳ ಆರಾಮಿದ್ರೆ ಸಾಕೆ ತಗರ. ಹೌದಿಲ್ಲ ಶಾಂತಕ್ಕ? ಹೂನ ಹಾಡದ ಕಳೆ ಇನ್ನೇನ್ ಬೇಕು? ಲಗ್ನ ಪತ್ರಿಕೆ ಚಾಪ್ಸಿದ್ರನ? ಹೂನ ಲಗ್ನ ಪತ್ರಿಕೆ ಚಾಪ್ಸಿದ್ವಿ. ಅದನ್ನ ಮತ್ತೀಗ ಊರಾನ್ ದೇವ್ರಿಗೆ ಕೊಟ್ಟು ಬರೋಣ ಅಂತ ಹೊಂಟಿದ್ದೆ ನೋಡು. ನಾಯಿ, ಅಯ್ಯೋ ನಾಯಿ ಮಣ್ಣಾಲಿ. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೆ, ಈ ನಾಯಿ ಎಲ್ಲಿಂದ ಬಂತ? ಯವ್ವ ಸುಡ್ಗಾಡ್ ನಾಯಿ. ಯವ್ವ ಮಂಗ್ಯಾಗ ಬೆನ್ನತ್ತಕ್ ಹೋಗಿ ನಂದು ಆ ತಾಟ್ ಉಳಿಸಿ ಹೋತ್ ನೋಡುವ ಇದು. ಅಲ್ಲೋ ಶಾಂತಕ್ಕ, ಏನ ಅಭಿಷೇಕನ ಇರ್ಬೇಕು ನೋಡ ಶಾಂತಕ್ಕ. ಅಲ್ಲ ಮತ್ತೆ ಲಗ್ನ ಪತ್ರಿಕೆ ನೀವು ಒಯ್ಯಾಕತ್ತಿ ಅಂದಾಗ ಹಿಂಗಾತಂದ್ರ ಏನೋ ಅಭಿಷೇಕನೇ ಐತಿ. ಏನ್ ನೋಡ್ ಸ್ವಲ್ಪ ಹುಷಾರಾಗಿರು ಶಾಂತಕ್ಕ. ಸುಬ್ಬೈಡಾಜಿ, ಅರೆ ಅವ್ರದಿಗೆ ಪಾಪ ಮೊದ್ಲೇ ಮನ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ. ಅರೆ ನೀವು ಹಿಂಗೆ ಹೇಳಿದ್ರೆ ಅವ್ರದಿಗೆ ಮತ್ತೊಟ್ಟು ಸ್ವಲ್ಪ ಗಾಬರಿಗೆ ಆಗೋದಿಲ್ಲ? ಅರೆ ಹಿಂಗೆ ಮಾಡೋದು ಬಿಡಿ. ಅರೆ ನಿಮ್ದಿಗೆ ಒಳ್ಳೇದು ಮಾಡಕ್ ಆಗಿಲ್ಲ ಅಂದ್ರೆ ಬಿಟ್ಬಿಡಿ. ಅರೆ ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡಿ. ಅಯ್ಯ ಬೇಷದಿವ ನೀನು, ನಾವೇನ್ ಕೆಟ್ಟದ್ದು ಹೇಳಿದ್ವಿ? ಏನೋ ಕಾದೈತಿ, ಏನೇ ಕಾದೈತಿ ಅಂದ್ರೆ ಕಾದೈತಿ, ಇಲ್ಲ ಅಂದ್ರೆ ಹಿಂಗೆ ಯಾಕೆ ಆಗ್ಬೇಕು? ಹೌದೌದು, ನಮ್ಮೂರಾಗೂ ಹಿಂಗೊಮ್ಮೆ ಆಗಿತ್ತ ಇವ್ವ. ಆ ಕಡೆಗೆ ಆ ಮದುವೆ ಆಗು ಹುಡುಗನ ಸತ್ ಹೋದ ಗೊತ್ತನು? ಮದುವೆ ಆಗ ದಿನಾನ ಸತ್ನ, ತಾಳಿ ಕಟ್ಟಿನ ಸತ್ನ ಗೊತ್ತಿಲ್ಲ, ಒಟ್ಟು ಅವಾಗ ಸತ್ನವ. ಯವ್ವ ನಿನ್ನ ಕಾಲು ಬಿಡ್ತೇನಿವ ಯವ್ವ. ಹಿಂಗೆಲ್ಲ ಮಾತಾಡಿ ನನ್ನ ಜೀವ ತಿನ್ಬೇಡ್ರಿ. ಅದೇನಾಕತಿ ಆಗ್ಲಿ, ಆದ್ರೆ ನೀವು ಹಿಂಗೆಲ್ಲ ಮಾತಾಡಿ ನನಗೆ ಒಣಾರಾಡಿ ನನಗೆ ಮನಸ್ಸಿಗೆ ನೋವು ಮಾಡಬೇಡ್ರಿ. ಸುಮ್ಮನಿದ್ ಬಿಡ್ರಿ. ಯಾಕೆ ಹಿಂಗಾತ ಅನ್ನೋದ ನನ್ನ ಮನಸ್ಸಿಗೆ ತಡ್ಕೊಳಕ್ ಆಗುವಂತಾಗೈತಿ. ಇಲ್ಲ ನಾನು ಮೊದ್ಲು ಹೋಗಿ ನಾ ಎಲ್ಲಾರ ಕೇಳಿಸ್ತೇನೆ ತಡಿ. ಅರೆ ಪಾಪ ಶಾಂತಂದು ಅಕ್ಕ, ಛೇ ಈ ಮದ್ವೆದುಗೆ ಏನು ವಿಘ್ನಾಗೆ ಆಗದೆ ಇದ್ರೆ ಅಷ್ಟೇ ಸಾಕು. ಅದಕ್ಕೆಮ್ಮ ಈಗ ಲಗ್ನ ಆಗಕತ್ತಿರೋದು 2 ಜೋಡಿ ರೀ, 1 ಜೋಡಿ? 2 ಜೋಡಿ. ಅವ್ರ ತಮ್ಮಂದು ಅಕ್ಕಂದು, ನಮ್ಮ ಮನ್ಯಾಗ ನನ್ನ ಮಗಂದು ಇನ್ನೊಂದು ಹುಡುಗಿ ಪಾರ್ವತಿ ಅನ್ನೋದು ಅದ ಅಂತೀನಿ. ಒಮ್ಮೆ ಆದಿತ್ಯಕ್ಕೆ ಫೋನ್ ಹಚ್ಚಾಗ ಸುದ್ದಿ ಬಂತು ನನಗೆ, ಇಲ್ಲ 2 ಲಗ್ನ ಹಿಂಗೆ ಅವ್ರ ತಮ್ಮಂದು ಆಗಾಕತ್ತೈತಿ ಅಂತೇಳಿ. ನೀ ನೋಡಿದ್ರೆ ಬರೀ ನೀನು ನಿನ್ನ ಮಗಂದು ಅನ್ನೋದಷ್ಟೇ ಹೆಸರು ಹಾಕ್ಸಿಯಲ್ಲ. ಹೌದು, ನನ್ನ ಮಗಂದು ಅದಷ್ಟೇ ಹೆಸರು ಹಾಕ್ಸ್ತಾನೆ. ಯಾವ ನಮಗೆ ಬೇಕೈತಿ ಮಂದಿದು? ಹೌದಿಲ್ಲ, ನಾವ್ ಯಾಕೆ ಅವ್ರದ್ದು ಹೆಸರು ಹಾಕಿಸ್ಬೇಕ? ನಮ್ದು ಏನು ನಮ್ಮ ಕಳ್ಳ ಬಳ್ಳೆ ಏನವ್ರು ಏನು ಹಾಕ್ಸಕ ಬೇಕಂತ ಏನು ರೂಲ್ಸ್ ಐತನ? ಇಲ್ಲ, ನಮಗೆ ಯಾರು ಬೇಕಲ್ಲ. ಇಷ್ಟಕ್ಕೂ ನಮ್ಮ ಮನೆ ಮದುವೆ ನನ್ನ ಮಗಂದು ಏನು ಹಾಕಿ ಸೊಸಿ ಮುಗೀತು. ಒಂದೊಂದು ಅಕ್ಷರಕ್ಕೂ 1 ರೂಪಾಯಿ ಜಾಸ್ತಿ ಆಕತಿ, ಗೊತ್ತೈತೆ ನಿನಗೆ? ಇವ್ರದ್ದು ಅದಕ್ಕೆ ಹಾಕ್ಸಿ ಕಾಲಿ ಪೀಲಿ ರೊಕ್ಕ ಬಡಿಬೇಕು. ಸುಮ್ಮನೆ ಅವ್ರು ಏನು ಹಂಗೆ ನಮ್ಮ ಮಗಂದು ನನ್ನ ಸೊಸಿದು ಹಾಕ್ಸ್ತಾರಂತ ಮಾಡಿ ಏನ? ಏನು ಹಾಕ್ಸಲ್ಲ. ಅಲ್ಲ ಅದ್ಗೆಮ್ಮ, ಆದರೂ ಹಾಕಿಸ್ಬೇಕಿತ್ತನ ಅಂತೇನು ನಾನು. ಹೌದಿಲ್ಲ ಯಾವ ಸುಮ್ಮನೆ ಅವ್ರದ್ದು ಅದಕ್ಕೆ ಹಾಕಿಸ್ಬೇಕು. ಅಷ್ಟೇ ಎಷ್ಟು ಕಾರ್ಡ್ ಚಾಪ್ಸಿರೋದು? ಒಟ್ಟೆ ಒಂದು
200 ಕಾರ್ಡ್ ಅಷ್ಟ ಬಾಳಿಲ್ಲ. ಹಾ 200 ಕಾರ್ಡ್ ಅಂದ್ರು ಅದ್ರಾಗೂ ಏಸ್ ಉಳಿತಾವ ಏಸ್ ಬಿಡ್ತಾವ ಯಾರಿಗ್ ಗೊತ್ತ. ಕರ್ದಾರ ಎಲ್ಲಾರು ಬರ್ತಾರನ್ಲಿ, ಅದು ಅಲ್ಲ ಎಲ್ಲಾರಿಗೂ ಕೊಡಾಕತ್ತನ. ಸೀರೆ ಹೆಂಗೈತೆ? ಮಸ್ತ್ ಐತಿಲ್ಲ, ನಿನಗಂತೇಳಿ ಚಲೋ ತಗೊಂಡಿನಿ. ಅಯ್ಯೋ ನನ್ನ ಸೀರೆ ಯವ್ವ 100 ರೂಪಾಯಿ ಕೊಟ್ಟಾಳೆ 150 ಕೊಟ್ಟಾಳ ಗೊತ್ತಿಲ್ಲ ಇದಕ್ಕೆ. ಮತ್ತೆ ಮ್ಯಾಗ ಮಾತು ನೋಡಿ ಹೆಂಗದಾವ್, ನಿನಗಂತೂ ಚಲೋ ತಗೊಂಡೇನಿ ಅಂತ. ನನಗ 100-150 ರೂಪಾಯಿ ಸೀರೆ ತಂದಾಳಿಕೆ ಅಂದ್ರೆ ಉಳ್ದಾದವ್ರಿಗೆ ಹರ್ಕ್ ಜಂಪರ್ ಪೀಸ ಕೊಟ್ಟಿರ್ಬೇಕಿಕ್ಕಿ. ಯವ್ವ ನನ್ನ ಸೀರೆ ಮಂಜರ್ ಪಟ ಆಗೈತಿ, ಚಾ ಸೋಸು ಅರಿಬಿಗೈತಿ. ಸೀರೆ ಭಾಳ ಇಷ್ಟ ಆತನ. ಸೀರೆ ನೋಡಿ ಮಾತಾಡವಲ್ ಬಿಡ, ನನಗೆ ಗೊತ್ತು ಈ ಕಲರ್ ನಿಂಗೆ ಇಷ್ಟ ಅಂತೇಳಿ. ನಿನ್ ಮನ್ಸಿಗೆ ಬಂತಿಲ್ಲ ಸೀರೆ? ಹ್ಞೂ ಅಕ್ಕವ, ಅದು ನನಗೆ ಈ ಸೀರೆ ನೋಡಿ ಏನು ಮಾತಾಡ್ಬೇಕಂತೇಳಿ ಗೊತ್ತಾಗಲ್ತು. ಏನು ಚಂದ ಐತೆ ಸೀರೆ, ಭಾರಿ ಅನ್ನಾವತ್ತೈತಿ. ಮತ್ತು ಸೀರೆ ಅನ್ನಾವತ್ತೈತಿ ಅಲ್ಲ. ಆದರೂ ಈ ಗಂಡು ಮಗನ ಮದುವೆ ಮಾಡಾಕತ್ತಿದ್ದೇವ, ಇನ್ನೂ ಒಂಚೂರು ದೊಡ್ಡ ಮನೆ ಸಂಬಂಧ ಮಾಡಾಕತ್ತಿದ್ದೆಲ್ಲ, ಇನ್ನೂ ಒಂಚೂರು ಇದ್ರ ಸೀರೆ ಇದ್ರು ಅಕ್ಕಿತ್ತವ. ಅಲ್ಲ ನಿಮಗೇನು ಕಡಿಮೆ, ಶ್ರೀಮಂತರ ಮನೆ ಸಂಬಂಧ ಮಾಡಾಕತ್ತಿ ಅಕ್ಕವ ಏನ? ಅಯ್ಯೋ ಕೋಟಿಗಟ್ಲೆ ಇನ್ ಮ್ಯಾಗ ಮಾತುಕತಿ ನಿಮ್ಮ. ನಶೀಬ್ ಬಿಡಕ್ಕವ, ನಮ್ಮ ಮಗಳಿಗೆ ನೋಡು ಯಾವ ಸಿಗ್ಲಿಲ್ಲ, ಹುಡುಕ್ತಾ ಅದೇವಿ. ಆದ್ರೂ ಅಕ್ಕವ ನಿನ್ ಮಗ ಲವ್ ಮಾಡಿದ ಚಲೋ ಹುಡುಗಿನ ಲವ್ ಮಾಡಿದ್ನ ಬಿಡ. ಮಾಡ್ತಾ ಚಲೋ ಹುಡುಗಿನ ಮಾಡ್ಯಾನ. ಕೋಟ್ಯಾಧೀಶ್ವರದ ಮನಿದ ಅಡ್ಡಿಲಾರ್ದ ಶ್ರೀಮಂತ ಆದಂಗ ಅವನು ಮತ್ತಿನೇನೈತಿ. ಮಗಳು ಒಂದು ಅದ ಮನೆಗೆ ಕೊಟ್ಟು ಬಿಟ್ಟಿದ್ದೆ ಅಂದ್ರೆ ನೀನ್ ಹಿಡ್ದವ್ರು ಯಾರಿದ್ರೆ ಯವ್ವ, ಮಗಳು ಒಂದು ಯಾಕ ಅದು ಫೇಲ್ ಆಗೈತಿ ಅವಾರ, ಹೌದಿಲ್ಲ? ಭಾಳ ಪ್ರಯತ್ನ ಪಟ್ನಿ ವಾ ನಾನು ನನ್ನ ಮಗನ ಮಗಳಿಗೆ ಆ ಹುಡುಗಿಗೆ ಇದು ಮಾಡ್ಬೇಕು ಅಂತೇಳಿ. ಏನ್ ಮಾಡ್ಬೇಕು ಆಗ್ಲಿಲ್ಲ, ಭಾಳ ಪ್ರಯತ್ನ ಪಟ್ಟೆ ಆಗ್ಲಿಲ್ಲ. ಚಲೋ ಆತ್ ಕೊಟ್ಟಿದ್ದಂದ್ರ ಪುಣ್ಯಾತ್ಕಿತ್ತಿ ದೌಳಗಂಗವ್ವ. ನೀನು ಜೀನ್ ಹಾಕ ಬುದ್ಧಿಗೆ ಅವ್ರಿಗೂ ಅದನ್ನ ಕಲಿಸಿ ಮುಗಿದು ಹೋದ್ ಕತಿ. ಆ ಮನಿನ ಕೆಟ್ಟ ಕುಲಿಗೇಡ್ಸಿ ಕೈ ಬಿಡ್ತಿದ್ಲು ನಿನ್ನ ಮಗಳು. ನೋಡುನ್ ತಡಿ, ಒಂದು ಚಲೋ ಸಂಬಂಧ ಅಂತದ ಯಾವ್ದಾರ ಮತ್ತೊಂದಿದ್ರ ಹುಡ್ಕುನ್. ಈಗ ನನ್ನ ಮಗಳಿಗೆ ಒಂದು ಯಾವ್ದೋ ಸೆಟ್ಲ್ಮೆಂಟ್ ಬರೋದು ಐತಿ. ಈಗ ಹುಡುಗ ಮನೆಯವರು ಕೂರಿಗೆ ಹೊಲ ಐತಿ. ಹುಡುಗನು ಅದೇನೋ ಬಿಸ್ನೆಸ್ ಮಾಡ್ತಾನಂತ. ತಂದೆ ತಾಯಿ ಇಬ್ರ, ಅಕ್ಕ ತಂಗಿ ಯಾರು ಇದ್ದಂಗಿಲ್ಲ. ಚಲೋ ಐತಿ, ಮಂತ್ಯಾನ್ ಮಾತ್ರ ಭಾರಿ ಐತಿ. ಯಾರೋ ಒಬ್ರು ಹೇಳ್ಯಾರ, ಇನ್ನೂ ಕುದುರಿಲ್ಲ. ಕುದುರ್ತಪ್ಪ ಹ್ಞೂ ಅಂದ್ರಪ್ಪ, ನಾವು ನೋಡ್ಕೊಂಬಂದ್ವಿ ಅವ್ರು ನೋಡ್ಕೊಂಬಂದ್ರ ಹಂಗೆ ಕನ್ನೆ ಹುಡುಗನ ಮನೆ ನೋಡಕ್ಕೆ ಹೋಗುದಿದ್ರ ಹೇಳ್ತೇನೆ ನಿಮ್ಗೆ. ಮೈದ್ನಾಗ ಬರವಲ್ಲ ಅವನೊಬ್ಬ. ಅಷ್ಟು ಸೇರಿ ಹೋಗಿ ಬಂದ್ರಾತ. ಅಯ್ಯೋ ಊರು ಬಿಡಾಡಿ, ನಿನ್ನ ಮಗಳಿಗಿಂತ 1 ವರ್ಷ ದೊಡ್ಡಕ್ಕೆ ಇನ್ನು ನನ್ನ ಮಗಳು. ನನ್ನ ಮಗಳಿಗೆ ನೋಡೋದು ಬಿಟ್ಟು ಹೊಳ್ಳೊಳ್ಳಿ ನಿನ್ನ ಮನೆ ಬೇಲಿನ ಗಟ್ಟಿ ಮಾಡಕ್ಕೆ ನೋಡ್ತೀಯಲ್ಲ ನಿನ್ನ ಹೆಣ ಎತ್ಲಿ. ಪೂರ ವಿಚಾರನೂ ಬಿಡುವಳು ನೋಡು. ಪೂರ ವಿಚಾರ ಏನಾರ ಗೊತ್ತಾಗಿದ್ರ ನನ್ನ ಮಗಳನ್ನ ಕೊಡ್ತೀನಿ, ಇವ್ರ ಮನೆ ನೋಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಡ್ತಿದ್ದೆ. ಏನು ಮಾಡ್ಬೇಕು? ನಮ್ಮನಿಗೆ ಒಂದು ಯಾವ್ದಾರು ಚಲೋ ಸಂಬಂಧ ಇದ್ರೆ ಹೇಳಕ್ಕವ ಏನು ಕೊಡುನು. ಏನು ನಮ್ಮ ಶಕ್ತಿ ಮೀರಿ ಕೊಟ್ಟಾದ್ರೂ ಮದುವೆ ಮಾಡ್ತೀವಿ. ಒಟ್ಟು ಮಗಳು ಚಂದ ಇರ್ಬೇಕಷ್ಟೇ ನಮಗೆ, ಮತ್ತೊಂದು ಏನಿಲ್ಲ. ಆತ ಅದಕ್ಕೇನಂತ ಹೇಳ್ತಂತ ನಾ ತೀರಿ ಕೆಸ್ಕೊಬನ್ನಿ. ಕುಂದ್ರೊಟ್ಟು ಅಕ್ಕವ ಚಾ ತೊಗೊಂಬರ್ತೀನಿ ಅಂದಂಗೆ. ಅಕ್ಕವ ಸುಖಾಗಮನ ಬಯಸುವವರು ನಿಮ್ಮ ತಂಗಿ ಹಾಕ್ಸಿ ನಮ್ಮ ಹೆಸರು ಐತೆ ಇಲ್ಲ ಅಂತ ನೋಡಿದೆ. ನಿಮ್ದು ಬಿಡಾಕೈತೇನೆ ಹಾಕ್ಸಿನವ. 1 ವಾರ ಮುಂಚೆ ಬರ್ತೇವೆ ತಗೋಕವ, ನೀ ಏನು ತಲೆ ಕೆಡ್ಸ್ಕೊಬೇಡ. ಅಯ್ಯ ನಿನ್ನ ಮಕದ ಮದ್ದರ್ಲಿ 1 ವಾರ ಮುಂಚೆ ಬಂದು ಏನು ಮಾಡ್ತೀಯ ನೀನು? ಹೆಣಕ್ಕೆ ಹೆಂಟಗಾಲಿ ಏರಿಸ್ಲಿ. 1-2 ದಿನ ಬೇಡ, ಅವತ್ತ ಮದುವೆಗೆ ಬಂದು ಅಕ್ಕಿ ಕಾಳು ಹಾಕಿ ಹೋದ್ರೂ ಅಡ್ಡಿ ಇಲ್ಲ. ಏನು ನಾವೇನು ಮದುವೆ ಮಾಡ್ಬೇಕಾಗೈತಿ? ಎಲ್ಲ ಅವ್ರು ಮಾಡಾಕತ್ತಾರ, ನಮ್ದೇನು ಟೆನ್ಷನ್ ಇಲ್ಲ. ಹುಡುಗನ ಕರ್ಕೊಂಡು ಕಲ್ಯಾಣ ಮಂಟಪಕ್ಕೆ ಹೋದ್ರೆ ಆತಪ್ಪ. ಸುಳ್ಳ ವಾರ ಮುಂಚೆ ಬಂದು ಕಾಸ್ಲೆ ತಲೆ ಹಿಡ್ಸಾಕ ಅದನ್ನ ಮಾಡಿ ಇದನ್ನ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಆ ಕಾಯ್ಕವು ಅಂತ ಗುಬ್ಬಿ ಚೂ ಅಂತೇಳಿ ಇದ್ನ್ಯಾವ ಕೇಳಕ್ ಹೋದಾನ. ಕುಂದ್ರಕವ ಅಂತ ಚಾ ಮಾಡ್ಕೊಂಬರ್ತೀನಿ. ಚಾಗಿ ಏನು ಬೇಡ. ಈಗ ರತ್ನಕ್ಕನ ಮನೆಗೂ ಇದ್ನಲ್ಲ, ಎಲ್ಲ ತಿಂದು ಉಂಡು ಕುಡ್ದು ಅವ್ರಿಗೂ ಸೀರೆ ಕೊಟ್ಟು ಲಗ್ನ ಪತ್ರಿಕೆ ಕೊಟ್ಟು ಬಂದೆ. ಅಲ್ಲ ಮತ್ತೆ ಮೊದಲ ಲಗ್ನ ಪತ್ರಿಕೆ ದೇವ್ರಿಗೆ ಕೊಟ್ಟೆ, 2ನೇದು ನಿಮ್ಗೆ ಕೊಟ್ಟು ನಂದಿ? ಅಲ್ಲ 2ನೇದ್ದಲ್ಲ, 3ನೇದ್ದು. ಅಕ್ಕವ ಕರೆ ಹೇಳು. ರತ್ನವನ್ ಮನಿ ದಾಟತ್ಲೆ ಗಂಗವನ್ ಮನಿ ಐತಿ, ಗಂಗವನ್ ಮನಿ ದಾಟತ್ಲೆ ಗೌರವನ್ ಮನಿ ಐತಿ, ಆಮ್ಯಾಗ ಆಕಿ ಜಯಕ್ಕನ ಮನಿ ಐತಿ. ಯಾರ್ಯಾರ ಮನೆಗೆ ಹೋಗಿ ಬಂದಿ? ಅವ್ರನ್ನೆಲ್ಲ ದಾಟಿ ಇಲ್ಲಿ ಬಂದೇನ? ಗಂಗವ್ವ ಗೌರವ ಜಯಕ್ಕ ಈಕೆ ಬೇಕೆ 6ನೇ ಲಗ್ನ ಪತ್ರಿಕೆನ ನೀನು ಕೊಟ್ಟೇನಿ. ಬರ್ತಂತ ಹೊತ್ತಕತಿ, ಬಸ್ ಬರೋ ಹೊತ್ತತಿ 2 ಬಸ್. ನಾ ಈಗ ಅದಕ್ಕೆ ಹೋಗ್ಬಿಡ್ತೇನಂತ. ಇನ್ನೇನು ಬರ್ತೇನೆ. ಲಗ್ನ ಪತ್ರಿಕೆ ಕೊಡಾಕಾಗೆ ಬಂದಿದ್ದೆ, ಅವಂಗೂ ಪುರ್ಸತ್ತಿಲ್ಲ, ಅವನು ಆಫೀಸ್ ಕೆಲಸ ಬಿಜಿ ಅದಾನ. ಅದಕ್ಕೆ ಹಂಗಾಗಿ ಬಸ್ಸಿಗೆ ಬಂದೆ ನಾನು. ಅದೇಮ್ಮ ಹಿಂಗ್ ಬಂದ್ ಹಿಂಗ್ ಹೊಂಟ್ರಿ ಹೆಂಗ್ ನೀವು? ಕುಂದ್ರಿ ಹೋಗುವಂತ್ರಿ, ನಾನು ಬಿಟ್ಟು ಬರ್ತೀನಿ ಬೇಕಾರೆ ಊರಿಗೆ. ಅಯ್ಯ ಅವರು ಗೌಡ್ರು ವಿರೂಪಾಕ್ಷಣ್ಣವ್ರು ನಿಮಗೆ ಬರಕ್ಕೆ ಹೇಳ್ಯಾರಲ್ರಿ. ನೀವು ನೋಡಿದ್ರೆ ನಾನು ಬಿಟ್ಟು ಬರ್ತೀನಿ ಅಂತೀರಿ. ಬಿಟ್ಟು ಬರಕ್ಕೇನು ತುಸ ಹೊತ್ತಬೇಕನ? ಮತ್ತು ಅವ್ರು ವಿರೂಪಾಕ್ಷಣ್ಣ ಇಲ್ಲಿ ಬಾ ಅಂತ ಗಂಟು ಬಿದ್ದಾರಲ್ಲ, ಏನು ಮಾಡ್ತಿ? ಯಾಕೆ ಸುಳ್ಳು ಹೇಳಕತ್ತಾಳಿಕಿ? ಓ ಹೌದಲ್ಲ, ಲಕ್ಷಣ ಇಲ್ಲ ನನಗೆ. ಆತ್ತೋರಿ ಅದಕ್ಕೆ ಹಂಗಾರೆ ನೀವು ಮುಂದುವರಿ, ನಾ ಬರ್ತೇನೆ. ಅದು ಬಂದು ಓಕೆ ನೀನಮ್ಮಿ. ಸರಿ ತಪ್ಪ, ನಿನ್ ಕೆಲ್ಸ ಇದ್ರೆ ಮಾಡ್ಕೊ. ಬರ್ತೀನಿ ಆಯ್ತಾ? ಅಯ್ಯೇ ಬಿಡಾಡಿ, ಮುತ್ತೈದು ಹೆಣ್ಮಕ್ಳಕ್ಕಿಂತ ಬಲ ಅಡ್ಡಾಡಕತ್ತಾಳ. ಅಲ್ಲ ಅಡ್ಡಾಡ್ಕೊಳ್ಳಾಕ್ ಬಿಡು, ತನ್ನ ಮಗಂದ ಅಡ್ಡಾಡಕತ್ತಾಳ. ಆದ್ರೆ ಎಷ್ಟಿರ್ಬೇಕೀಕಿ ತಿಂಡಿ ಅವ್ರೆಲ್ಲರಿಗೆ ಕೊಟ್ಟ ಆಮೇಲೆ ನನಗೆ ಕೊಡಾಕ್ ಬಂದಾಳ. ಅಲ್ಲಲ್ಲ ಎಷ್ಟಿರ್ಬೇಕೀಕಿದ.
ರೀ ಸಿರಿ ನೋಡಿದ್ರಿ ಇದು ಮಂಜರ್ ಪಟ ಆಗೈತಿ ಆ ಚಾ ಸೊಸು ಅರಿಬೇಗೈತಿ ಗಾಳ್ಯಾಗ ಹಿಂಗ್ ಹಿಡಿದ್ನವ್ರು ಹಾರಿ ಎಲ್ಲಿ ಹೋಗಿ ಬರ್ತೈತೆ ಗೊತ್ತಿಲ್ಲ ಹಂಗೈತಿ ಒಂದ್ 100 ರೂಪಾಯಿ ಕೊಟ್ಟಾಳ 150 ಕೊಟ್ಟಾಳ ಗೊತ್ತಿಲ್ಲ ಇದಕ್ಕೆ ಇಂಥ ಕಮ್ಮನ್ ಸೀರೆ ರೀ ತರುದು ಒಂದು 300-400 ರೂಪಾಯಿದಾದ್ರೂ ಅಡ್ಡಿದ್ದಿಲ್ಲಲ್ರಿ ತೀರ ಅಂತ ಕೊಡೋಕ್ ಮನಸ್ಸಿಲ್ಲ ಅಂದ್ರೆ ಈಕಿಗೆ ಮತ್ ನಿನಗ ಚಲೋ ತಗೊಂಡಿದ್ದಂತಾಳ ಏನ್ ನನಗ ಎಡಾತಂದಾಳ ಯಾರಿಗ್ ಗೊತ್ತು ಈಟ ಇಂಥ ಸೀರೆ ಕೊಡುದು ಗಂಡ್ ಮಗನ್ ಮದ್ವಿ ಮಾಡಕತ್ತಾಳ ಈಕಿ ಯೋಗ್ಯತೆಗ ದೊಡ್ಡ ಮನಿಗ್ ಸಂಬಂಧ ಬೆಳೆಸಾಳ ಚಲೋ ಸೀರೆ ಕೊಡ್ಬಾರ್ದನ ಊರಾಗ ಎಲ್ಲಾರ ಮನಿ ಮಕ್ಕಳ ಮದ್ವಿನೂ ಆಗಾಕತ್ತ ಆಕಿ ನಿಮ್ಮ ಮಗಳಿಗಿಂತ 1 ವರ್ಷ ಸಣ್ಣಕಿ ಈ ಅವಕಿ ಮದ್ವಿನೂ ಆಗಾಕತ್ತ ಹೊಳ್ಳಿ ಇಕ್ಕಿ ಮದ್ವಿನೂ ಆಗ್ಲಿಲ್ಲಲ್ರಿ ನಾನು ಪ್ರಯತ್ನ ಮಾಡ್ತಾನೆ ಅದೀನಿ ನೀನು ಏನ್ ನಾನು ಖಾಲಿ ಕುಂತೇನ ಅನ್ನಂಗ್ ನೀ ಮಾಡ್ತಿ ಆ ಪ್ರಯತ್ನ ಮಾಡ್ತಾ ಇದೀರಿ ಗೊತ್ತೈತೆ ನನಗೆ ಎಷ್ಟರ ಮಟ್ಟಿಗೆ ಮಾಡಾತೀರ ಅಂತೇಳಿ ಅದಕ್ಕೆ ಪ್ರಯತ್ನ ಮಾಡ್ತಾ ಇರೋದಕ್ಕೆ ಆಕಿನ ಊರಿಗೆ ಬಿಟ್ಟು ಬರಕತ್ತ ಆಕಿನೇನ್ ಬಿಟ್ಟು ಬರ್ತೀರಿ ಸುಮ್ ಕುಂದ್ರಿ ಮತ್ತೊಂದು 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ಖಾಲಿ ಪೀಲಿ ಕೊಟ್ಟಿದ್ 100 ರೂಪಾಯಿ ಸೀರೆಗೆ ಮತ್ತೆ 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ಆ ಊರಿಗೆ ಬಿಡಾಕ ಹೋಗ್ರಿ ಸುಮ್ನೆ ರೀ ಹೊಕ್ಕಳ ಖಾಲಿ ಪೀಲಿ ನನಗೇನ್ ಬೇಕಾಗಿಲ್ಲ ಇದು ಸೀರೆ ಇದನ್ನ ರೊಟ್ಟಿ ಕಟ್ಟಕ್ ಜೋಳಿಗೆ ಅರ್ಬಿ ಮಾಡ್ತೇನೆ